ವಿಧಾನಸಭೆಯಲ್ಲಿ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಪಿಎಗೆ ಸಂಬಂಧಿಸಿದಂತೆ ನಡೆದ ಚರ್ಚೆಗೆ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ತರ ನೀಡಿದರು. ಬೆಂಗಳೂರಿಗೆ ಏನಾದರೂ ಕೊಡುಗೆ ನೀಡಬೇಕು ಎಂಬ ಉದ್ದೇಶದಿಂದ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಾಗಿದೆ. ಬೆಂಗಳೂರು ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಎಂದು 5 ನಗರ ಪಾಲಿಕೆಗಳಾಗಿ ವಿಭಜಿಸಲಾಗಿದೆ. ಈ 5 ಪಾಲಿಕೆಗಳಿಗೆ ರಾಜ್ಯ ಸರ್ಕಾರ ನೆರವಿನ ಹಸ್ತ ನೀಡಲಿದೆ ಎಂದರು. ಈ ಹಿಂದೆ ಬೆಂಗಳೂರು ನಗರಕ್ಕೆ ಯೋಜನಾ ಪ್ರಾಧಿಕಾರ ಇರಲಿಲ್ಲ. ಹೀಗಾಗಿ ಯೋಜನೆಗಳ ಕ್ರಮಬದ್ಧ ಅನುಷ್ಠಾನಕ್ಕಾಗಿ ಸಮಸ್ಯೆಯಾಗುತ್ತಿತ್ತು. ಇದರ ನಿವಾರಣೆಗಾಗಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಹೇಳಿದರು. ಬೆಂಗಳೂರು ನಗರದಲ್ಲಿ ಸಂಚಾರ ದಟ್ಟಣೆ ಅಧಿಕವಾಗಿದೆ. ಇದರ ನಿವಾರಣೆಗಾಗಿ ಹಲವು ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ನೈಸ್ ರಸ್ತೆ ನಿರ್ಮಾಣ ಮಾಡಿದರೂ ಸರಿಯಾಗಿ ಪೂರ್ಣಗೊಳ್ಳದ ಕಾರಣ ಸಂಚಾರ ದಟ್ಟಣೆ ನಿವಾರಣೆಯಾಗಿಲ್ಲ. ಅಲ್ಲದೆ ರಸ್ತೆ ಅಗಲೀಕರಣ ಕಾರ್ಯ ಕೈಗೊಳ್ಳುವುದು ಸುಲಭದ ಕಾರ್ಯವಲ್ಲ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ಈ ಕುರಿತು ಚರ್ಚಿಸಲಾಗಿದೆ. ಹೊಸ ರಸ್ತೆಗಳ ನಿರ್ಮಾಣ ಅಥವಾ ಎಲಿವೇಟರ್ ನಿರ್ಮಾಣದಿಂದ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಾಗುವುದು ಎಂದರು. ನಾನು ಪ್ರೈಮ್ ಮಿನಿಸ್ಟರ್ ತೋರಿಸ್ತಿದ್ದೇನೆ. ಐ ಆಸ್ಕ್ಡ್ ಹಿಮ್ ಟು ಸಿ ದಟ್ ಮಾಡೆಲ್. ಐ ಥಿಂಕ್ ಅಶೋಕ್ ಇದ್ರೆ ಗೊತ್ತಿಲ್ಲ ನನಗೆ. ನೋಡಿ, ಇಲ್ಲೇ ಇದೆ ಫೋಟೋ. ಪ್ರೈಮ್ ಮಿನಿಸ್ಟರ್ ನೋಡ್ತಾ ಇರೋ ಫೋಟೋ. ಈ ಸೆಡ್ ಈ ಅಗ್ರಿ ಟು ಮೀ. ಇವರು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ನಾಗ್ಪುರಲ್ಲಿ ತೋರಿಸಿ ಅದನ್ನ. ಈ ಅಗ್ರಿ ಟು ಇಟ್. ಸೊ ಅದನ್ನ ಮಾಡಬೇಕಂದ್ರೆ ಅದು ಬೆಂಗಳೂರು ಫುಲ್ ಮಾಡಿಬಿಡ್ಬೇಕಾಯ್ತು ನಮ್ಮ ಮೊದಲೇ. ವಿ ಟುಕ್ ಎ ಲೇಟರ್ ಡಿಸಿಷನ್. ಈಗ ನಾನು ಅದ್ರ ಬಗ್ಗೆ ಸುಮಾರು ಹೆಚ್ಚು ಕಮ್ಮಿ ಹೊರಟಿದ್ದೀನಿ. ಒಂದು 40 ಕಿಲೋಮೀಟರ್ ಆಡ್ ಮಾಡಿದ್ದೀನಿ. ಅದು ಸೇರಿಸಿದ್ರೆ ಒಂದು 50 ಕಿಲೋಮೀಟರ್ ಆಗ್ತದೆ. 9,000 ಕೋಟಿ. ಒಂದು ಟೆಕ್ನಿಕಲ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಅಷ್ಟೇ. ಸೊ ಅದು ಟೆಂಟ್. ಯಾಕೆಂದ್ರೆ ಕೆಳಗಡೆ ಇದನ್ನು ಹೋಗೋದು, ಡಬಲ್ ಡೆಕ್ ಇದು ಬಸ್ ಹೋಗೋದು 4 ಲೈನು, ಅದಾದ್ಮೇಲೆ ಮೇಲ್ ಮೆಟ್ರೋ ಹೋಗೋದು, ಆ ರೀತಿ ಮಾಡಿದ್ವಿ. 50-50 ಶೇರಿಂಗ್. ಬೆಂಗಳೂರು ಸಿಟಿ ಇವರು ಮೆಟ್ರೋರ್ ಅರ್ಧ, ಕಾರ್ಪೊರೇಷನ್ ಅರ್ಧ ದುಡ್ಡು. ಇಬ್ರು ಒಬ್ಬರೇ ಕೊಡಕ್ಕಾಗಲ್ಲ ಅಂತೇಳಿ ಇಬ್ರಿಗೂ ಶೇರ್. ಯಾಕೆಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಮಾಡ್ತಾ ಇದಾರಲ್ಲ, ಸೊ ಇಬ್ರು ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಬ್ರಿಗೂ ತೀರ್ಮಾನ ಮಾಡಿದ್ವಿ. ಸೊ ಹಿಂಗೆ ಬೆಂಗಳೂರು ನಗರನ ಒಂದು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಗೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಪ್ಲಾನ್ ಮಾಡಿ ಅಪ್ಗ್ರೇಡ್ ಮಾಡಲಿಕ್ಕೆ ಈಗಾಗಲೇ ನಾವು ಬೇಕಾದಷ್ಟು ಕಾರ್ಯಕ್ರಮ ರೂಪಿಸಿ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಅಷ್ಟು ಮೆಟ್ರೋ ಇರ್ಬೋದು, ಬೇರೆ ಬೇರೆ 350 ಕಿಲೋಮೀಟರ್ ಅಷ್ಟು ಮೆಟ್ರೋ ಒಟ್ಟು ಸೇರಿ ಇನ್ನೊಂದು ನೆಕ್ಸ್ಟ್ 2-3 ಇಯರ್ಸ್ಗೆ ಏರ್ಪೋರ್ಟ್ ವರೆಗೂ ನೋಡಿ ಆಗ್ತಾ ಇದೆ. ಸೊ ಹಂಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವತ್ತು ಮಾಡ್ಕೊಂಡು ನಾವು ಬಂದಿದ್ದೀವಿ ಅಧ್ಯಕ್ಷರೇ.